ಕನ್ಯಾ ರಾಶಿಯವರೇ, ನೀವು ಹುಟ್ಟಿರುವುದು ಕೇವಲ ಸಾಮಾನ್ಯ ಜೀವನಕ್ಕಾಗಿ ಅಲ್ಲ. ನಿಮ್ಮೊಳಗೆ ದೇವರು ನೀಡಿರುವ ವಿಶಿಷ್ಟ ಶಕ್ತಿ ಎಂದರೆ ವಿಶ್ಲೇಷಣಾ ಬುದ್ಧಿ, ಶಿಸ್ತಿನ ಜೀವನ ಮತ್ತು ಪ್ರತಿಯೊಂದು ಕೆಲಸವನ್ನು ಪರಿಪೂರ್ಣವಾಗಿ ಮಾಡುವ ಹಠಶಕ್ತಿ. ನೀವು ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ಅದನ್ನು ಸರಿಪಡಿಸಲು ಪ್ರಯತ್ನಿಸುವವರು. ಆದರೆ ಇತ್ತೀಚಿನ ದಿನಗಳಲ್ಲಿ ನೀವು ಎಷ್ಟೇ ಶ್ರಮ ಪಟ್ಟರೂ, ಎಷ್ಟೇ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದರೂ ನಿಮಗೆ ಸಿಗಬೇಕಾದ ಯಶಸ್ಸು, ಸ್ಥಾನಮಾನ ಮತ್ತು ನೆಮ್ಮದಿ ಕೈತಪ್ಪಿ ಹೋಗುತ್ತಿರುವಂತೆ ಅನಿಸುತ್ತಿದೆ. ನೀವು ನಂಬಿದವರು ನಿಮ್ಮನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಅಥವಾ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಗೌರವ ಸಿಗುತ್ತಿಲ್ಲ ಎಂಬ ಭಾವನೆ ಬರುತ್ತಿದೆಯೇ? ಹೌದು ಎಂದಾದರೆ ಈ ಕತೆ ನಿಮ್ಮ ಮನಸ್ಸಿಗೆ ನೇರವಾಗಿ ಮಾತನಾಡುತ್ತಿದೆ. ಕನ್ಯಾ ರಾಶಿಯವರೇ, ನೀವು ಬುಧ ಗ್ರಹದ ಪ್ರಭಾವದಿಂದ ಹುಟ್ಟಿನಿಂದಲೇ ಚುರುಕು ಬುದ್ಧಿವಂತರು, ತರ್ಕಬದ್ಧ ಚಿಂತಕರು ಮತ್ತು ಯಾವುದೇ ಕೆಲಸದಲ್ಲೂ ತಪ್ಪು ಹುಡುಕುವಷ್ಟು ಸೂಕ್ಷ್ಮ ದೃಷ್ಟಿಯವರು. ನೀವು ಯಾವುದೇ ಗುಂಪಿನಲ್ಲಿ ಇದ್ದರೂ ನಿಮ್ಮ ಕೆಲಸದ ಶ್ರದ್ಧೆ ಮತ್ತು ಬುದ್ಧಿವಂತಿಕೆ ಎದ್ದು ಕಾಣುತ್ತದೆ. ನೀವು ಯಾರಿಗಾದರೂ ಸಹಾಯ ಮಾಡಿದರೆ ಅದನ್ನು ಪೂರ್ಣ ಮನಸ್ಸಿನಿಂದ ಮಾಡುತ್ತೀರಿ. ಆದರೆ ಈ ಎಲ್ಲ ಒಳ್ಳೆಯ ಗುಣಗಳ ನಡುವೆಯೂ ಕೆಲವೊಮ್ಮೆ ನಿಮ್ಮ ಜೀವನದಲ್ಲಿ ಸ್ಥಿರತೆ ಕಾಣುವುದಿಲ್ಲ. ನೀವು ಎಷ್ಟೇ ಪ್ರಯತ್ನಿಸಿದರೂ ಒಂದು ಹಂತದ ನಂತರ ಬೆಳವಣಿಗೆ ನಿಂತಂತೆ ಅಥವಾ ನಿಧಾನವಾದಂತೆ ಅನಿಸುತ್ತದೆ. ನೀವು ನಂಬಿದ ಕೆಲವರು ನಿಮ್ಮ ಒಳ್ಳೆಯತನವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ನಿಮ್ಮ ಶ್ರಮದ ಲಾಭವನ್ನು ಪಡೆದುಕೊಳ್ಳುತ್ತಿರುವಂತೆ ಭಾಸವಾಗಬಹುದು. ಆದರೆ ಇದರ ಹಿಂದೆ ಯಾವುದೇ ಅತೀಂದ್ರಿಯ ಶಕ್ತಿ ಅಲ್ಲ, ನಿಮ್ಮ ಜೀವನದೊಳಗಿರುವ ಕೆಲವು ಆಂತರಿಕ ಮಾದರಿಗಳೇ ಕಾರಣ. ನಿಮ್ಮ ಮೊದಲ ದೊಡ್ಡ ಸವಾಲು ಎಂದರೆ ಅತಿಯಾದ ಚಿಂತನೆ ಮತ್ತು ಪರಿಪೂರ್ಣತೆಯ ಹಂಬಲ. ನೀವು ಮಾಡುವ ಪ್ರತಿಯೊಂದು ಕೆಲಸವೂ 100% ಸರಿಯಾಗಿರಬೇಕು ಎಂದು ಬಯಸುತ್ತೀರಿ. ಆದರೆ ಈ ಪರಿಪೂರ್ಣತೆಯ ಹುಡುಕಾಟದಲ್ಲಿ ನೀವು ಕೆಲವೊಮ್ಮೆ ತಕ್ಷಣ ತೆಗೆದುಕೊಳ್ಳಬೇಕಾದ ನಿರ್ಧಾರಗಳನ್ನು ಕೂಡ ತಡ ಮಾಡುತ್ತೀರಿ. ಅವಕಾಶಗಳು ಬಾಗಿಲು ತಟ್ಟಿದಾಗ ನೀವು ಇನ್ನೂ ವಿಶ್ಲೇಷಿಸುತ್ತಿರುವಾಗಲೇ ಆ ಅವಕಾಶಗಳು ಬೇರೆ ಯಾರಿಗೂ ಹೋಗಿಬಿಡುತ್ತದೆ. ಜೊತೆಗೆ ನಾನು ಇನ್ನೂ ಚೆನ್ನಾಗಿ ಮಾಡಬಹುದಿತ್ತು ಎಂಬ ನಿಮ್ಮ ಒಳಗಿನ ಧ್ವನಿ ನಿಮ್ಮ ಸಾಧನೆಗಳನ್ನೇ ಕಡಿಮೆ ಅಂದಾಜು ಮಾಡುತ್ತದೆ. ನೀವು 90% ಯಶಸ್ಸು ಸಾಧಿಸಿದರೂ 10% ತಪ್ಪಿನ ಬಗ್ಗೆ ಹೆಚ್ಚು ಯೋಚಿಸುತ್ತೀರಿ. ಇದೇ ನಿಮ್ಮ ಮನಸ್ಸಿನ ಶಾಂತಿಯನ್ನು ನಿಧಾನವಾಗಿ ಕುಗ್ಗಿಸುವ ಮೊದಲ ಶತ್ರು. ನಿಮ್ಮ ಎರಡನೆಯ ಸವಾಲು ಅಸ್ಥಿರತೆ ಮತ್ತು ಕೆಲಸವನ್ನು ಮಧ್ಯದಲ್ಲಿ ಬಿಟ್ಟು ಬಿಡುವ ಅಭ್ಯಾಸ. ಕನ್ಯಾ ರಾಶಿಯವರು ಒಂದು ಕೆಲಸವನ್ನು ಬಹಳ ಶ್ರದ್ಧೆಯಿಂದ ಆರಂಭಿಸುತ್ತಾರೆ. ಆದರೆ ಮಧ್ಯದಲ್ಲಿ ಫಲಿತಾಂಶ ತಕ್ಷಣ ಕಾಣಿಸದಿದ್ದರೆ ಅಥವಾ ಸಣ್ಣ ತೊಂದರೆ ಬಂದರೆ ಆಸಕ್ತಿ ಕುಸಿಯಬಹುದು. ಕೆಲವೊಮ್ಮೆ ನೀವು ಒಂದೇ ಸಮಯದಲ್ಲಿ ಹಲವಾರು ಗುರಿಗಳನ್ನು ಹಿಡಿಯುತ್ತೀರಿ, ಆದರೆ ಯಾವುದನ್ನು ಸಂಪೂರ್ಣವಾಗಿ ಮುಗಿಸುವುದಿಲ್ಲ. ನಿಮ್ಮ ಶಕ್ತಿ ಬಹಳ ದೊಡ್ಡದು, ಆದರೆ ಅದು ಒಂದೇ ದಿಕ್ಕಿನಲ್ಲಿ ಕೇಂದ್ರೀಕರಿಸದಿದ್ದರೆ ಫಲಿತಾಂಶ ತಡವಾಗುತ್ತದೆ. ಯಶಸ್ಸು ನಿಮ್ಮ ಹತ್ತಿರ ಬರುವ ಕ್ಷಣದಲ್ಲಿ ನೀವು ದಾರಿ ಬದಲಾಯಿಸುವುದು ಅಥವಾ ಧೈರ್ಯ ಕಳೆದುಕೊಳ್ಳುವುದು ನಿಮ್ಮ ಬೆಳವಣಿಗೆಗೆ ಅಡ್ಡಿಯಾಗುತ್ತದೆ. ಇದು ನಿಮ್ಮ ಒಳಗಿನ ಎರಡನೆಯ ಶತ್ರು. ಮೂರನೆಯ ಮತ್ತು ಅತ್ಯಂತ ಸೂಕ್ಷ್ಮ ಶತ್ರು ಎಂದರೆ ಅತಿಯಾದ ನಂಬಿಕೆ ಮತ್ತು ತಪ್ಪು ಜನರನ್ನು ಬೇಗ ಗುರುತಿಸಲು ಆಗದ ಸ್ವಭಾವ. ಕನ್ಯಾ ರಾಶಿಯವರು ಸಹಜವಾಗಿ ಒಳ್ಳೆಯ ಹೃದಯದವರು. ನೀವು ಯಾರನ್ನಾದರೂ ನಂಬಿದರೆ ಸಂಪೂರ್ಣವಾಗಿ ನಂಬುತ್ತೀರಿ. ಆದರೆ ಎಲ್ಲರೂ ನಿಮ್ಮಂತೆಯೇ ಪ್ರಾಮಾಣಿಕರಾಗಿರುತ್ತಾರೆ ಎಂಬ ನಿರೀಕ್ಷೆ ನಿಮ್ಮನ್ನು ಕೆಲವೊಮ್ಮೆ ನೋವಿಗೆ ತಳ್ಳಬಹುದು. ನೀವು ನಿಮ್ಮ ಯೋಜನೆಗಳು, ಭಾವನೆಗಳು ಮತ್ತು ಗುರಿಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುವ ಕಾರಣ ಕೆಲವರು ಅದನ್ನು ತಮ್ಮ ಲಾಭಕ್ಕೆ ಬಳಸಿಕೊಳ್ಳಬಹುದು. ನಿಮ್ಮ ಬೆಂಬಲದಲ್ಲಿ ಬೆಳೆದವರು ಕೆಲವೊಮ್ಮೆ ನಿಮ್ಮ ಬೆಳವಣಿಗೆಯ ಬಗ್ಗೆ ಮೌನವಾಗಿ ಅಸೂಯೆ ಹೊಂದಬಹುದು. ಆದ್ದರಿಂದ ಯಾರಿಗೆ ಎಷ್ಟು ನಂಬಿಕೆ ಕೊಡಬೇಕು, ಯಾರಿಗೆ ಎಷ್ಟು ಮಾಹಿತಿ ಕೊಡಬೇಕು ಎಂಬ ವಿವೇಕ ನಿಮ್ಮ ಜೀವನದಲ್ಲಿ ಅತ್ಯಂತ ಮುಖ್ಯ. ಕನ್ಯಾ ರಾಶಿಯವರ ಪ್ರೀತಿ ಮತ್ತು ವೈಯಕ್ತಿಕ ಸಂಬಂಧಗಳ ಬಗ್ಗೆ ಹೇಳುವುದಾದರೆ, ನೀವು ಯಾರನ್ನಾದರೂ ಪ್ರೀತಿಸಿದರೆ ಅದನ್ನು ತುಂಬ ಆಳವಾಗಿ ಮತ್ತು ಪ್ರಾಮಾಣಿಕವಾಗಿ ಮಾಡುತ್ತೀರಿ. ನಿಮ್ಮ ಸಂಗಾತಿಯ ಜೀವನವನ್ನು ಸುಧಾರಿಸುವುದು, ಅವರನ್ನು ಬೆಂಬಲಿಸುವುದು ಮತ್ತು ಯಾವಾಗಲೂ ಅವರಿಗಾಗಿ ನಿಲ್ಲುವುದು ನಿಮ್ಮ ಸ್ವಭಾವ. ನೀವು ಪ್ರೀತಿಯಲ್ಲಿ ಯಾವುದೇ ಕಲ್ಮಶವಿಲ್ಲದ ಶುದ್ಧ ಮನಸ್ಸಿನವರು. ಆದರೆ ಬಹಳ ಬಾರಿ ನಿಮ್ಮ ಈ ಪ್ರೀತಿ, ಕಾಳಜಿ ಮತ್ತು ಜವಾಬ್ದಾರಿಯ ಭಾವನೆಯನ್ನು ಕೆಲವರು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲ.
ನೀವು ಮಾಡುವ ಕಾಳಜಿಯನ್ನು ಕೆಲವರು ನಿಯಂತ್ರಣ ಎಂದು ತಪ್ಪಾಗಿ ಭಾವಿಸಬಹುದು. ನಿಮ್ಮ ಪ್ರಾಮಾಣಿಕ ಸಲಹೆಗಳನ್ನು ಟೀಕೆ ಎಂದು ಅರ್ಥ ಮಾಡಿಕೊಳ್ಳಬಹುದು. ಇದರಿಂದ ನಿಮ್ಮ ಮನಸ್ಸಿಗೆ ಆಳವಾದ ನೋವು ಉಂಟಾಗುತ್ತದೆ. ಆದರೆ ನೀವು ಅದನ್ನು ಹೊರಗೆ ತೋರಿಸದೆ ಒಳಗೆ ಸಹಿಸಿಕೊಂಡು ಹೋಗುವ ಸ್ವಭಾವದವರು. ಕನ್ಯಾ ರಾಶಿಯವರೇ, ನೀವು ಸಂಬಂಧಗಳಲ್ಲಿ ತುಂಬ ನಂಬಿಕೆ ಇಡುವವರು. ಒಮ್ಮೆ ಯಾರನ್ನಾದರೂ ನಂಬಿದರೆ ಅವರನ್ನು ಸಂಪೂರ್ಣವಾಗಿ ನಂಬುತ್ತೀರಿ. ಆದರೆ ಈ ಕುರುಡು ನಂಬಿಕೆಯೇ ಕೆಲವೊಮ್ಮೆ ನಿಮ್ಮ ದೊಡ್ಡ ದುರ್ಬಲತೆಯಾಗುತ್ತದೆ. ಎಲ್ಲರೂ ನಿಮ್ಮಂತೆಯೇ ಒಳ್ಳೆಯವರು ಎಂದು ನೀವು ಭಾವಿಸುತ್ತೀರಿ. ಆದರೆ ಎಲ್ಲರೂ ಅದೇ ಉದ್ದೇಶದಿಂದ ನಿಮ್ಮ ಜೀವನಕ್ಕೆ ಬರುವುದಿಲ್ಲ. ಕೆಲವರು ನಿಮ್ಮ ಒಳ್ಳೆಯತನವನ್ನು ಬಳಸಿಕೊಳ್ಳಬಹುದು. ನಿಮ್ಮ ಶ್ರಮ ಮತ್ತು ಭಾವನೆಗಳನ್ನು ತಮ್ಮ ಲಾಭಕ್ಕೆ ಬಳಸಿಕೊಳ್ಳಬಹುದು. ನಿಮ್ಮ ಸುತ್ತಲಿನ ಕೆಲವರು ನಿಮ್ಮನ್ನು ಹೊಗಳಿ ನಿಮ್ಮ ವಿಶ್ವಾಸವನ್ನು ಹೆಚ್ಚಿಸಿ ತಮ್ಮ ಕೆಲಸಗಳನ್ನು ಸಾಧಿಸಿಕೊಳ್ಳುವ ಸಾಧ್ಯತೆಯೂ ಇರುತ್ತದೆ. ಆದ್ದರಿಂದ ನಂಬಿಕೆ ಇರಬೇಕು, ಆದರೆ ಅದು ವಿವೇಕದೊಂದಿಗೆ ಇರಬೇಕು ಎಂಬುದು ನಿಮ್ಮ ಜೀವನದ ಮುಖ್ಯ ಪಾಠವಾಗಿದೆ. ನಿಮ್ಮ ಎರಡನೆಯ ದೊಡ್ಡ ಸೋಲು ಎಂದರೆ ಅತಿಯಾದ ಹಠ, ಸ್ವಲ್ಪ ಅಹಂಕಾರದ ಛಾಯೆ ಮತ್ತು ನಾನು ಹೇಳಿದ್ದೇ ಸರಿ ಎಂಬ ಮನೋಭಾವ. ಕನ್ಯಾ ರಾಶಿಯವರು ಸಾಮಾನ್ಯವಾಗಿ ಬುದ್ಧಿವಂತರು ಮತ್ತು ವಿಶ್ಲೇಷಣಾತ್ಮಕರು. ಆದರೆ ಕೆಲವೊಮ್ಮೆ ನೀವು ನಿಮ್ಮ ನಿರ್ಧಾರಗಳ ಮೇಲೆ ಅತಿಯಾದ ನಂಬಿಕೆ ಇಟ್ಟುಕೊಂಡು ಬೇರೆಯವರ ಸಲಹೆಗಳನ್ನು ತಿರಸ್ಕರಿಸಬಹುದು. ಇದು ನಿಮ್ಮ ಬೆಳವಣಿಗೆಯ ಹಾದಿಯಲ್ಲಿ ಕೆಲ ಅವಕಾಶಗಳನ್ನು ತಪ್ಪಿಸಬಹುದು. ಕೆಲವೊಮ್ಮೆ ತಪ್ಪು ನಿಮ್ಮದೇ ಇದ್ದರೂ ಅದನ್ನು ಒಪ್ಪಿಕೊಳ್ಳಲು ಕಷ್ಟವಾಗಬಹುದು. ಆದರೆ ನಿಜವಾದ ಶಕ್ತಿ ಎಂದರೆ ತಪ್ಪನ್ನು ಗುರುತಿಸಿ ಅದನ್ನು ಸರಿಪಡಿಸುವ ಸಾಮರ್ಥ್ಯ. ನಮ್ರತೆ ನಿಮ್ಮ ಜೀವನದಲ್ಲಿ ಬಂದರೆ ನಿಮ್ಮ ಯಶಸ್ಸಿನ ವೇಗ ಇನ್ನಷ್ಟು ಹೆಚ್ಚಾಗುತ್ತದೆ. ಮೂರನೆಯ ಗುಪ್ತ ಶತ್ರು ಎಂದರೆ ಹಳೆಯ ಕಹಿ ನೆನಪುಗಳು ಮತ್ತು ಅತಿಯಾದ ಚಿಂತನೆ. ಕನ್ಯಾ ರಾಶಿಯವರು ಯಾವುದಾದರೂ ನೋವು ಅಥವಾ ದ್ರೋಹವನ್ನು ಅನುಭವಿಸಿದರೆ ಅದನ್ನು ಸುಲಭವಾಗಿ ಮರೆತು ಬಿಡುವುದಿಲ್ಲ. ವರ್ಷಗಳ ನಂತರವೂ ಆ ಘಟನೆಗಳನ್ನು ಮನಸ್ಸಿನಲ್ಲಿ ಮತ್ತೆ ಮತ್ತೆ ನೆನಪಿಸಿಕೊಳ್ಳುತ್ತಾ ನಿಮ್ಮ ಶಕ್ತಿಯನ್ನು ಹಾಳು ಮಾಡಿಕೊಳ್ಳುವ ಸಾಧ್ಯತೆ ಇರುತ್ತದೆ. ನನಗೆ ಹೀಗೆ ಆಗಬಾರದಿತ್ತು ಎಂಬ ಆಲೋಚನೆಗಳು ನಿಮ್ಮ ವರ್ತಮಾನದ ಶಾಂತಿಯನ್ನು ಕಸಿದುಕೊಳ್ಳುತ್ತದೆ. ನೀವು ಭೂತಕಾಲದಲ್ಲಿ ಸಿಲುಕಿದಷ್ಟು ನಿಮ್ಮ ಭವಿಷ್ಯದ ಬೆಳವಣಿಗೆ ನಿಧಾನವಾಗುತ್ತದೆ. ಕ್ಷಮಿಸುವುದು ಮತ್ತು ಮುಂದೆ ಸಾಗುವುದು ನಿಮ್ಮ ಯಶಸ್ಸಿಗೆ ಅತ್ಯಂತ ಮುಖ್ಯವಾದ ಗುಣವಾಗಿದೆ. ಕೊನೆಯದಾಗಿ ನಿಮ್ಮ ನಾಲ್ಕನೆಯ ಶತ್ರು ಎಂದರೆ ನಿರ್ಲಕ್ಷ್ಯ, ಸೋಮಾರಿತನ ಮತ್ತು ಅತಿಯಾದ ಆತ್ಮವಿಶ್ವಾಸ. ಕನ್ಯಾ ರಾಶಿಯವರು ಸಾಮಾನ್ಯವಾಗಿ ಶ್ರಮಜೀವಿಗಳು. ಆದರೆ ಕೆಲವೊಮ್ಮೆ ನಾನು ಬೇಕಾದಾಗ ಮಾಡುತ್ತೇನೆ ಎಂಬ ಮನೋಭಾವವು ಕೆಲಸಗಳನ್ನು ಮುಂದೂಡುವಂತೆ ಮಾಡುತ್ತದೆ. ಸಣ್ಣ ಕೆಲಸಗಳನ್ನು ಕೂಡ ಮುಂದಕ್ಕೆ ಹಾಕುವುದು, ಸರಿಯಾದ ಸಮಯದಲ್ಲಿ ನಿರ್ಧಾರ ತೆಗೆದುಕೊಳ್ಳದಿರುವುದು ನಿಮ್ಮ ಬೆಳವಣಿಗೆಯನ್ನು ನಿಧಾನಗೊಳಿಸುತ್ತದೆ. ನಿಮ್ಮಲ್ಲಿರುವ ಪ್ರತಿಭೆ ಮತ್ತು ಸಾಮರ್ಥ್ಯ ಬಹಳ ದೊಡ್ಡದು. ಆದರೆ ಅದನ್ನು ನಿರಂತರವಾಗಿ ಬಳಸದೇ ಇದ್ದರೆ ಅದು ಫಲ ಕೊಡಲು ಸಾಧ್ಯವಿಲ್ಲ. ಆತ್ಮವಿಶ್ವಾಸ ಒಳ್ಳೆಯದು, ಆದರೆ ಅದು ನಿರ್ಲಕ್ಷ್ಯಕ್ಕೆ ತಿರುಗಬಾರದು. ಕೊನೆಗೆ ಕನ್ಯಾ ರಾಶಿಯವರೇ, ಈ 4 ಗುಪ್ತ ಶತ್ರುಗಳು ಹೊರಗಿನವರಲ್ಲ, ನಿಮ್ಮ ಸ್ವಭಾವದ ಒಳಗಿನ ಭಾಗಗಳೇ. ಅತಿಯಾದ ನಂಬಿಕೆ, ಹಠ, ಹಳೆಯ ನೋವು ಮತ್ತು ನಿರ್ಲಕ್ಷ್ಯವನ್ನು ನೀವು ನಿಯಂತ್ರಿಸಿದರೆ ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗುತ್ತದೆ. ನಿಮ್ಮಲ್ಲಿ ಈಗಾಗಲೇ ಅಪಾರ ಬುದ್ಧಿವಂತಿಕೆ, ಶ್ರಮ ಮತ್ತು ಶಿಸ್ತಿದೆ. ಅದನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿದರೆ ನಿಮ್ಮನ್ನು ತಡೆಯಲು ಯಾರಿಗೂ ಸಾಧ್ಯವಿಲ್ಲ. ನೀವು ನಿಮ್ಮ ನಿಜವಾದ ಶಕ್ತಿಯನ್ನು ಜಾಗೃತಿಗೊಳಿಸಿದ ದಿನ ನಿಮ್ಮ ಯಶಸ್ಸು ಅತಿ ಎತ್ತರಕ್ಕೆ ತಲುಪುತ್ತದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.